ಎಷ್ಟೇ ನಿಂಬೆಹಣ್ಣು ಮಂತ್ರಿಸಿದ್ರೂ ಶನಿಕಾಟ ತಪ್ಪಿಲ್ಲ. ಪ್ರಜ್ವಲ್ ಕಾಂಡ ಬೆನ್ನಲ್ಲೇ ಸೂರಜ್ ಕೋಲಾಹಲ. ವಿವಾದದ ಸುಳಿಗೆ ಸಿಕ್ಕ ರೇವಣ್ಣ ಪರಿವಾರ ವೆಲವಿಲ. ಕುಟುಂಬದ ರಾಜಕೀಯ ಭವಿಷ್ಯಕ್ಕೂ ಕೇಡುಗಾಲ. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ. LBW ಲೆಗ್ ಬಿಫೋರ್ ವಿಕೆಟ್. ನಾನು ರಂಜಿತ್ ಶಿರಿಯಾರ್. ಇಡೀ ದೇಶದ ಚಿತ್ತ ಸೆಳೆದ ವಿಡಿಯೋ ಕಿಂಗ್ ಪ್ರಜ್ವಲ್ ರೇವಣ್ಣ ಕಾಮಕಾಂಡ. ದರ್ಶನ್ ಮರ್ಡರ್ ಕೇಸ್ನಿಂದಾಗಿ ಸ್ವಲ್ಪ ತೆರೆಮರೆಗೆ ಸರಿತು. ಹಾಗೆ ದರ್ಶನ್ ಪ್ರಕರಣ ದೊಡ್ಡ ಸೌಂಡ್ ಮಾಡ್ತಿರುವಂತೆಯೇ ಈಗ ದುಪ್ಪಂತ ಪ್ರತ್ಯಕ್ಷವಾಗಿದ್ದು ಮತ್ತದೇ ರೇವಣ್ಣ ಕುಟುಂಬದ ಮತ್ತೊಂದು ಅವತಾರ. HD ರೇವಣ್ಣ ಕುಟುಂಬದ 4ರಲ್ಲಿ 3 ಮೇಲೆ ಕಾನೂನಿನ ಕಬಂದ ಬಾಹು ಚಾಚಿದ್ರೆ ಈಗ ಉಳಿದ ಮತ್ತೊಬ್ಬ ಸದಸ್ಯನಿಗೂ ಅಂಟಿದೆ ಕಳಂಕ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪಸರಿಸಿದೆ ಡಾಕ್ಟರ್ ಸೂರಜ್ ರೇವಣ್ಣ ಹೆಸರು. ಹಾಗಿದ್ರೆ ಈಗ ಒಂದಲ್ಲ ಒಂದು ಕೇಸ್ನಲ್ಲಿ ಸಮಾನ ದುಃಖಿಗಳಾದ ಆಲ್ ಇನ್ ದಿ ಫ್ಯಾಮಿಲಿ ರಾಜಕೀಯ ಹಾದಿಗೆ ಎದುರಾಗುತ್ತಾ ಹಂಪ್. ಪ್ರಜ್ವಲ್ ರೇವಣ್ಣ ಆಯ್ತೀಗ ಅಣ್ಣನಿಗೂ ಸಂಕಷ್ಟ. ಸಲಿಂಗಕಾಮ ಆರೋಪದ ಸುಳಿಯಲ್ಲಿ ಸೂರಜ್. ತೋಟದ ಮನೆಯಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪ. ಸೂರಜ್ ರೇವಣ್ಣ ವಿರುದ್ಧ JDS ಕಾರ್ಯಕರ್ತ ದೂರು. ಸತತ ಕಳಂಕಕ್ಕೆ ಹೈರಾಣಾದ ರೇವಣ್ಣ ಕುಟುಂಬ. 2 ತಿಂಗಳಲ್ಲಿ ವಿವಾದಕ್ಕೆ ಸಿಲುಕಿದ 4ನೇ ಸದಸ್ಯ. 3 ದಶಕಗಳಿಂದ ಜಿಲ್ಲೆಯಲ್ಲಿದ್ದ ಪಾರಮ್ಯಕ್ಕೆ ಕೊಕ್. ಅವನತಿ ಹಾದಿ ತುಳಿತ ರೇವಣ್ಣ ಪರಿವಾರ. 4 ಮಂದಿ ರಾಜಕೀಯ ಭವಿಷ್ಯ ಅತಂತ್ರ. ರಾಷ್ಟ್ರಮಟ್ಟದಲ್ಲಿ ರಾಜಕೀಯ ತಾರೆಯಾಗಿ ಮೆರೆದ HD ದೇವೇಗೌಡರ ಕುಟುಂಬಕ್ಕೆ ಮತ್ತೆ ಬರಸಿಡಲು. ಲೋಕಸಭಾ ಚುನಾವಣೆಗೆ ಮತದಾನ 3-4 ದಿನಗಳಿರುವಾಗ ಸ್ಫೋಟಗೊಂಡ ಪ್ರಜ್ವಲ್ ಪೆನ್ ಡ್ರೈವ್ ರೇವಣ್ಣ ಕುಟುಂಬಕ್ಕೆ ಮಾತ್ರವಲ್ಲ, ಮಸಿ ಬೆಳೆದಿದ್ದು ಮಾಜಿ ಪ್ರಧಾನಿಯ ಘನತೆಗೆ. ಇಂಥ ಟೈಮ್ನಲ್ಲಿ ವಿದೇಶದಲ್ಲಿ ತಲೆ ತಪ್ಪಿಸಿಕೊಂಡ ಪ್ರಜ್ವಲ್ ಕೊನೆಗೆ ದೇಶಕ್ಕೆ ಮರಳಿದ ಬಳಿಕ ಹೋಗಿದ್ದು ಖಾಕಿ ವಶಕ್ಕೆ. ಬಳಿಕ ಕೋರ್ಟ್ ಆದೇಶದಂತೆ ನ್ಯಾಯಾಂಗ ಬಂಧನಕ್ಕೊಳಗಾದ ಪ್ರಜ್ವಲ್ ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಕೈದಿ ನಂಬರ್ 5664. ಹಾಗೆ ಇದಕ್ಕೂ ಮುನ್ನ ಪ್ರಜ್ವಲ್ರನ್ನ ಬಚಾವ್ ಮಾಡೋಕೆ ಹೋದ ತಂದೆ HD ರೇವಣ್ಣ, ತಾಯಿ ಭವಾನಿ ರೇವಣ್ಣ ಕೂಡ ತಗಲಾಕೊಂಡಿದ್ದು ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ. ಈ ಪ್ರಕರಣದಲ್ಲಿ HD ರೇವಣ್ಣ ಕೂಡ ಜೈಲಿಗೆ ಹೋಗಿ ಬಂದ್ರೆ ಭವಾನಿ ಮಾತ್ರ ಸದ್ಯ ಬೇಲ್ ಮೇಲಿದ್ದಾರೆ. ಹೀಗೆ ರೇವಣ್ಣ ಕುಟುಂಬದ 3 ಕೂಡ ಕಾನೂನಿನ ಕಟ್ಟಳೆಯಲ್ಲಿ ನಿಂತಿದ್ದು ಕೈ ಕಟ್ಟಿ. ಇಂಥ ಸಂದರ್ಭದಲ್ಲಿ ಜೈಲಲ್ಲಿರೋ ಪ್ರಜ್ವಲ್, ಜಾಮೀನಿನ ಮೇಲಿರೋ HD ರೇವಣ್ಣ, ಭವಾನಿ ರೇವಣ್ಣಗೆ ಈಗ ಮತ್ತೊಂದು ಬರೆ. ಅಂದ್ರೆ ಇದ್ದಿದ್ದರಲ್ಲಿ ಈ ಕೇಸ್ನಲ್ಲಿ ಫಿಟ್ ಆಗದೆ ಆರಾಮಾಗಿ ಉಳಿದಿದ್ದ HD ರೇವಣ್ಣರ ಹಿರಿಯ ಪುತ್ರ ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಕೂಡ ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ. ಪ್ರಜ್ವಲ್ ಮಹಿಳೆಯರಿಗೆ ಕಾಟ ಕೊಟ್ಟ ಪ್ರಕರಣದಲ್ಲಿ ಬಂದಿಯಾಗಿದ್ರೆ ಈಗ ಡಾಕ್ಟರ್ ಸೂರಜ್ ಸುದ್ದಿಯಾಗಿದ್ದು JDS ಕಾರ್ಯಕರ್ತ ಸಲ್ಲಿಸಿರೋ ಆ ಸೆನ್ಸೇಷನಲ್ ಕಂಪ್ಲೇಂಟ್ನಿಂದ. ಅದು ಸಲಿಂಗಕಾಮ ಹಾಗೂ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಿಂದ. ಹೌದು, ಮಾಜಿ ಸಂಸದ ಪ್ರಜ್ವಲ್ ವಿಡಿಯೋ ಹುಚ್ಚಿನಿಂದ HD ರೇವಣ್ಣ ಕುಟುಂಬದ 3 ಕೋರ್ಟ್ ಅಲಿತಾ ಇದ್ರೆ ಈಗ ಕಾನೂನಿನ ಸಂಕೋಲೆಯಲ್ಲಿ ಸಿಕ್ಕಾಕೊಳ್ಳೋ ಭೀತಿ ಎದುರಿಸಿದ್ದಾರೆ ರೇವಣ್ಣ ಭವಾನಿ. ರೇವಣ್ಣ ದಂಪತಿ ಕುಲಪುತ್ರ MLC ಡಾಕ್ಟರ್ ಸೂರಜ್ ರೇವಣ್ಣ. ಆದ್ರೂ ಪ್ರಜ್ವಲ್ ರದ್ದು ಒಂದು ಬಗೆ ಕಸಿವಿಸಿಯಾದ್ರೆ ಸೂರಜ್ ವಿರುದ್ಧ ಕೇಳಿ ಬಂದ ಆರೋಪ ನೋಡಿದ್ರೆ ಅದು ಹೇಳೋಕ್ಕೂ ಅಸಹ್ಯ ಅನಿಸೋ ಸಲಿಂಗಕಾಮ, ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯದ ಕೇಸ್. ಸದ್ಯ ಮಾಜಿ ಸಚಿವ HD ರೇವಣ್ಣನವರ ಕುಟುಂಬದ ರಾಜಕೀಯವನ್ನು ಸದ್ಯದ ಪರಿಸ್ಥಿತಿಯಲ್ಲಿ ನೋಡಕ್ಕೆ ಹೋದರೆ ಇಡೀ ಕುಟುಂಬವೇ ಒಂದು ರೀತಿ ಸಂಕಷ್ಟದಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದಾಗಿದೆ. ಒಂದು ಕಡೆ ಈಗಾಗಲೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪವನ್ನು ಎದುರಿಸ್ತಾ ಇದ್ದರೆ, ಅತ್ತ ಭವಾನಿ ರೇವಣ್ಣ ಏನು ಮಾಜಿ ಸಚಿವ HD ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ತಗ್ಲಾಕೊಂಡಿದ್ದಾರೆ ಮತ್ತು ಪರದಾಡುವಂಥ ಪರಿಸ್ಥಿತಿ ಅವ್ರದ್ದಾಗಿದೆ. ಇನ್ನೊಂದು ಕಡೆ ರೇವಣ್ಣ ಅವರು ಕೂಡ
ಒಂದು ಇದೇ ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ಜೈಲನ್ನು ನೋಡಿ ಬಂದಿರುವಂಥದ್ದು. ಮತ್ತೊಂದು ಕಡೆ ಇದೆಲ್ಲ ಒಂದು ರೀತಿ ಸಂಕಷ್ಟದ ಪರಿಸ್ಥಿತಿ ಎದುರು ಇರಬೇಕಾದ್ರೆ ಇದೇ ಸಂದರ್ಭದಲ್ಲಿ ಈಗ ಸೂರಜ್ ರೇವಣ್ಣ, ಹಾಸನದ MLC ಆದಂತಹ ಸೂರಜ್ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣನವರ ಅಣ್ಣ ಮತ್ತು ಎಚ್ ಟಿ ರೇವಣ್ಣ ಅವರ ಪುತ್ರ ಸೂರಜ್ ರೇವಣ್ಣ ಅವರು ಕೂಡ, ಡಾಕ್ಟರ್ ಸೂರಜ್ ರೇವಣ್ಣ ಕೂಡ ಈಗ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಈಗ ಸೂರಜ್ ರೇವಣ್ಣ ವಿರುದ್ಧ ಕೂಡ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿರುವಂಥದ್ದು. ಸಂತ್ರಸ್ತ ಈಗಾಗಲೇ IG ಅವರಿಗೆ ಈ ಸಂಬಂಧ ಕಂಪ್ಲೇಂಟನ್ನು ಕೂಡ ನೀಡಿರುವಂಥದ್ದು. ಗೌಡರ ಮಾನಕ್ಕೆ ಕುಂದು ತಂದರೆ ಮೊಮ್ಮಕ್ಕಳು. ದೇಶವನ್ನ ಆಳಿದ ದೊಡ್ಡಗೌಡರ ಕುಟುಂಬದ ಕುಡಿ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮಾನಭಂಗ ಆರೋಪದಡಿ ಕಂಬಿ ಹಿಂದೆ ನಿಂತಾಗ ಆ ಹಿರಿ ಜೀವಕ್ಕೆ ಆದ ನೋವನ್ನ ವರ್ಣಿಸಲು ಸಾಧ್ಯವೇ? ಇದಾದ ಮೇಲೆ ಕಿಡ್ನಾಪ್ ಕೇಸ್ನಲ್ಲಿ ಮುದ್ದಿನ ಮಗ HD ರೇವಣ್ಣ ಅವರನ್ನ ಕೂಡ ಪದ್ಮನಾಭನಗರದ ಗೌಡರ ನಿವಾಸದಿಂದಲೇ ಕರೆದೊಯ್ದಾಗ ಆಕಾಶವೇ ಧರೆಗುರುಳಿದ ಅನುಭವ. ಇದರ ಜೊತೆಗೆ ಇದೇ ಕೇಸ್ನಲ್ಲಿ ಸೊಸೆ ಭವಾನಿ ತಲೆ ಮೇಲೂ ತೂಗಿದ್ದು ಕಾನೂನು ಕ್ರಮದ ಕತ್ತಿ. ಹೇಗೋ ಇದರಿಂದ ಪಾರಾದ ಸೊಸೆ ಭವಾನಿಗೆ ಬೇಲ್ ಸಿಕ್ಕಿದ್ರಿಂದ ಸದ್ಯಕ್ಕೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆಗ್ತಿರುವಾಗಲೇ ದೊಡ್ಡಗೌಡರ ವ್ಯಕ್ತಿತ್ವಕ್ಕೆ ಮೆತ್ತಿಕೊಂಡಿದ್ದು ರೇವಣ್ಣ ಕುಟುಂಬ ಮಾಡಿದ ಘನಂದಾರಿ ಕಾರ್ಯಗಳ ಕಳಂಕ. 3 ದಶಕಗಳ ಕಾಲ ರಿಪಬ್ಲಿಕ್ ಆಫ್ ಹಾಸನ. ಈಗ ಕೆಲವೇ ದಿನಗಳ ಹಿಂದಿನವರೆಗೂ ಹಾಸನ ಜಿಲ್ಲೆ ಅಂದ್ರೆ ಅದು HD ರೇವಣ್ಣ ಪಾಳೆ ಪಟ್ಟು. JDS ನಾಯಕರಾದ್ರೂ ಒಟ್ಟಾರೆ ರಾಜಕೀಯ ವಿಷಯಕ್ಕೆ ಅಂತ ಬಂದ್ರೆ ಇವರ ಮಾತೆ ಫೈನಲ್. ಅದು ಕಾಂಗ್ರೆಸ್ ಅಧಿಕಾರದಲ್ಲಿರಲಿ, JDS ಪವರ್ ಅಲ್ಲಿರಲಿ ಅಥವಾ BJP ಆಡಳಿತ ನಡೆಸ್ತಿರ್ಲಿ, ಹಾಸನದ ಮಟ್ಟಿಗೆ HD ರೇವಣ್ಣ ಅವರೇ ಕಿಂಗ್. ಹಾಸನ ಜಿಲ್ಲೆಯಲ್ಲಿ ತಮ್ಮದೇ ಆದ ಅಗಾಧ ಶಕ್ತಿ ಹೊಂದಿದ ಮಾಜಿ ಪ್ರಧಾನಿ ದೇವೇಗೌಡ ಇಲ್ಲಿ 1950ರ ದಶಕದಿಂದಲೂ ಪಡೆದಿದ್ದು ಹೋಲ್ಡ್. ರಾಜ್ಯದಲ್ಲಿ ಶಾಸಕರಾಗಿ, ಸಚಿವರಾಗಿ, CM ಆಗಿ, ಪ್ರಧಾನಿಯಾಗಿ ದೇವೇಗೌಡರು ಮೂಡಿಸಿದ ಛಾಪು ಅಷ್ಟಿಷ್ಟಲ್ಲ. ಹಾಸನ ಅಂದ್ರೆ ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡುವಂತೆ ಮಾಡಿದ್ದು ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ. 2019ರಲ್ಲಿ ಯಾವಾಗ ಹಾಸನ ಕ್ಷೇತ್ರವನ್ನ 1962ರಿಂದ 1989ರ ತನಕ ಸತತ 6 ಅವಧಿಗೆ ಪ್ರತಿನಿಧಿಸಿದ ದೇವೇಗೌಡರು ಜಿಲ್ಲೆಯ ಅಭ್ಯುದಯಕ್ಕಾಗಿ ಕಂಕಣ ತೊಟ್ಟಂತೆ ದುಡಿದವರು. ಇದಾದ ಬಳಿಕ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ತೆರಳಿದ್ರು. ತವರಿನ ನಂಟನ್ನ ಬಿಡಲಿಲ್ಲ. ತಮ್ಮ ಬಳಿಕ ಹೊಳೆ ನರಸೀಪುರಕ್ಕೆ ಇವರು ಕೂರಿಸಿದ್ದು ಪುತ್ರ ರೇವಣ್ಣ ಅವರನ್ನ. ಲೋಕಸಭೆಯಲ್ಲಿ ಹಾಸನ ಕ್ಷೇತ್ರವನ್ನ 1991, 98, 2004, 2009, 2014 ಹೀಗೆ ಒಟ್ಟು 5 ಸಲ ರೆಪ್ರೆಸೆಂಟ್ ಮಾಡಿದ ಗೌಡ್ರು ಕೇಂದ್ರದಿಂದಲೂ ತಂದಂತಹ ಯೋಜನೆಗಳು ಲೆಕ್ಕವಿಲ್ಲದಷ್ಟು. ಇಂಥ ದೇವೇಗೌಡರು 2019ರ ಲೋಕಸಭೆ ಚುನಾವಣೆಯಲ್ಲಿ ಅನಿರೀಕ್ಷಿತ ಅನ್ನುವಂತೆ ಕ್ಷೇತ್ರ ತ್ಯಾಗ ಮಾಡಿ ಹೊರಟಿದ್ದು ತುಮಕೂರಿನ ಕಡೆಗೆ. ಅಷ್ಟಕ್ಕೂ ತಮ್ಮ ಪಾಲಿಗೆ ಉಸಿರಿಗೆ ಉಸಿರಂತಿದ್ದ ಹಾಸನ ಕ್ಷೇತ್ರವನ್ನ ಗೌಡ್ರು ತ್ಯಾಗ ಮಾಡಿದ್ದು ಇದೇ HD ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣಗೆ ರಾಜಕೀಯ ಭವಿಷ್ಯ ಕಲ್ಪಿಸೋ ಸಲುವಾಗಿ. ಅದರಂತೆಯೇ ಇಲ್ಲಿ ಪ್ರಜ್ವಲ್ ಗೆದ್ದರೂ ಅಲ್ಲಿ ತುಮಕೂರಿನಲ್ಲಿ ಸೋಲು ಕಾಣಬೇಕಾಯಿತು ದೇವೇಗೌಡರು. ಅಲ್ಲಿಗೆ ಗೌಡ್ರ ಸಕ್ರಿಯ ಚುನಾವಣಾ ರಾಜಕೀಯ ಆಗಿದ್ದು ಅಂತ್ಯ. ಇದಾದ ಮೇಲೆ ರಾಜ್ಯಸಭೆಗೆ ಎಂಟ್ರಿ ಕೊಟ್ಟರು ದೇವೇಗೌಡರು. ಇವೆಲ್ಲ ಹಳೆ ಕಥೆಗಳಾದ್ರೂ ಈಗ ಇವುಗಳನ್ನೆಲ್ಲ ಉಲ್ಲೇಖಿಸೋಕೆ ಕಾರಣ ಏನು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. 6 ದಶಕಗಳ ಕಾಲ ಬೆವರು ಹರಿಸಿ ಹಾಸನದಲ್ಲಿ ಜನತಾ ಪರಿವಾರ ಬಳಿಕ JDS ಪಕ್ಷ ಕಟ್ಟಿದ HD ದೇವೇಗೌಡರೇ ತಲೆ ತಗ್ಗಿಸುವಂತಾಗಿದೆ. ಇದಕ್ಕೆ ಕಾರಣ ಹಾಸನದಲ್ಲಿ HD ರೇವಣ್ಣ ಸನ್ಸ್ ಎಸಗಿರೋ ಕರ್ಮಕಾಂಡ. ಒಂದಾದ ಮೇಲೆ ಒಂದರಂತೆ ಹೊಡೆತ ತಿಂತಾ ಇದೆ ರೇವಣ್ಣ ಫ್ಯಾಮಿಲಿ. ಬಹುಶಃ ದೇವರು ದಿಂಡ್ರನ್ನ ಅತಿಯಾಗಿ ನಂಬೋ HD ರೇವಣ್ಣಗೆ ಆರಂಭವಾದಂತಿದೆ ದುರ್ದೆಸೆ. ಸದಾ ಜೇಬಿನಲ್ಲಿ ನಿಂಬೆ ಹಣ್ಣನ್ನ ಇರಿಸಿಕೊಂಡೇ ಓಡಾಡೋ ರೇವಣ್ಣ ಅವರ ಬದುಕೇ ಆದಂತಿದೆ ಹುಳಿ. ಇತ್ಲಾಗೆ 2023 ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕೈ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವಿರುದ್ಧ ಗೆಲ್ಲೋಕೆ ಏದುಸಿರು ಪಟ್ಟ HD ರೇವಣ್ಣ ಜೀವಮಾನದಲ್ಲೇ ಅತಿ ಕಡಿಮೆ ಅಂತರದಿಂದ ಹೇಗೋ ಆಗಿದ್ದು ಪಾಸ್. ಇವ್ರು ಹೇಗೋ ತೂಗುಗತ್ತೆಯಿಂದ ಬಚಾವಾದ್ರೆ ಇವರ ಪುತ್ರ ಪ್ರಜ್ವಲ್ ರೇವಣ್ಣಗೆ ಮಾತ್ರ ಇರಲಿಲ್ಲ ಆ ಅದೃಷ್ಟ.
ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮತ್ತದೇ ಶ್ರೇಯಸ್ ಪಟೇಲ್ ಎದುರು 40,000ಕ್ಕೂ ಹೆಚ್ಚು ಮತಗಳಿಂದ ಚಿತ್ತಾದ್ರು ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ. ತಂದೆ ಹೇಗೋ ಪಾರಾದ್ರು ಪುತ್ರನಿಗೆ ತಪ್ಪಲಿಲ್ಲ ಸೋಲಿನ ಕಂಟಕ. ಇನ್ನೊಂದೆಡೆ ಮೊದಲೇ ಪ್ರಜ್ವಲ್ ಕಾಮಕಾಂಡದಿಂದ ಮುಜುಗರ ಎದುರಿಸಿದ ಜೆಡಿಎಸ್ಗೂ ಈಗ ಮತ್ತೆ ಕಸಿವಿಸಿ. ಈಗಷ್ಟೇ ಬೀಸೋ ದೊಣ್ಣೆಯಿಂದ ಬಡಿಸಿಕೊಂಡಿರೋ ತೆನೆಗೆ ಕೇಂದ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮಂತ್ರಿಯಾಗಿದ್ದು ಆಕ್ಸಿಜನ್ ಕೊಟ್ಟಿದೆ ಎನ್ನುವುದು ಸತ್ಯ. ಆದರೆ ಈಗ ಮತ್ತೆ ಪ್ರಜ್ವಲ್ ಅಣ್ಣ ಸೂರಜ್ ಪ್ರತಾಪ್ ಕೇಳಿ ಬಂದಿದ್ದು ಮತ್ತದೇ ಕಳವಳ ತಂದಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೂ ರೆಡಿ ಇಲ್ಲ ಜೆಡಿಎಸ್ನ ನಾಯಕರು. ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು. ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ರೆ ಚರ್ಚೆ ಮಾಡಿ. ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ? ಅದರ ಅವಶ್ಯಕತೆ ಏನಿದೆ? ಅದು ಕಾನೂನು ಇರ್ತದೆ, ಕಾನೂನು ನೋಡ್ಕೋತಾರೆ. ರಾಜ್ಯದ ಬಗ್ಗೆ ಇದ್ರೆ ಅದು ಯಾತಕ್ಕೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ, ದೊಡ್ಡ ಎಚ್.ಡಿ. ರೇವಣ್ಣ, ಹೀಗೆ ರೇವಣ್ಣ 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 ಮೂವರೂ ಕೇಸ್ ಪಾಶದಲ್ಲಿ ಸಿಕ್ ನರಳಿದ್ದಾರೆ. ರಾಜಕೀಯ ಮಹತ್ವಾಕಾಂಕ್ಷೆ ಇಟ್ಕೊಂಡಿರೋ ಭವಾನಿ ಮೇಡಮ್ ಕಳೆದ ಸಲವೇ ಹಾಸನ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದು, ಕೊನೆ ಕ್ಷಣದಲ್ಲಿ ಎಚ್.ಡಿ.ಕೆ ಸ್ವರೂಪ್ ಪ್ರಕಾಶ್ ಕಡೆ ನಿಂತಿದ್ದು ಹಿಸ್ಟ್ರಿ. ಮುಂದೆ ಅವಕಾಶ ಸಿಗಬಹುದು ಅಂತ ಕನಸು ಕಂಡಿದ್ದ ಭವಾನಿಗೆ ಈಗ ಕುಟುಂಬಕ್ಕೆ ಅಂಟಿಕೊಂಡ ಕಳಂಕದಿಂದ ಹೊರಬಂದ್ರೆ ಸಾಕು ಅನ್ನೋ ಲೆಕ್ಕದಲ್ಲಿದ್ದಾರೆ. ಎಲೆಕ್ಷನ್ ಹಂಗಿರ್ಲಿ, ಈ ಕಾಟದಿಂದ ಮುಕ್ತಿ ಸಿಕ್ಕರೆ ಸಾಕು ಅಂತ ಉಸ್ಸಪ್ಪ ಅಂತಿದ್ದಾರೆ ಭವಾನಿ. ಒಟ್ಟಾರೆ ಮರಳಿ ಈಗಿನ ಕೇಸ್ ಕಡೆ ಕಣ್ಣು ಹೊರಡಿಸಿದ್ರೆ ಇಲ್ಲಿ ಸೂರಜ್ ರೇವಣ್ಣ ಭವಿಷ್ಯ ನಿಂತಿರೋದು ಕಂಪ್ಲೇಂಟ್ ರಿಜಿಸ್ಟರ್ ಆಗೋದ್ರ ಮೇಲೆ. ಇದಾಗಿ ಬಿಟ್ರೆ ಎಚ್.ಡಿ. ರೇವಣ್ಣ ಕುಟುಂಬದ ರಾಜಕೀಯದಲ್ಲಿ ಆಧಿಪತ್ಯ ಕಂಟಿನ್ಯೂ ಮಾಡೋ ಬಗೆಗಿನ ಆಸೆಗೆ ಬಹುತೇಕ ಇತಿಶ್ರೀ ಹಾಡಿದಂತೆ ಅನ್ನೋ ಮಾತು ಸಾರ್ವಜನಿಕವಾಗಿ ಕೇಳಿ ಬರುತ್ತಿದೆ. ಆದರೂ ಈ ಹಿಂದಿನ ನಿದರ್ಶನಗಳನ್ನು ನೋಡಿದ್ರೆ ಹೀಗೆ ಲೈಂಗಿಕ ದೌರ್ಜನ್ಯದ ಆರೋಪ ಎದುರಿಸಿದ ಅನೇಕ ನಾಯಕರು ಮತ್ತೆ ಚುನಾವಣೆಗಳಲ್ಲಿ ಗೆದ್ದು ಬಂದ ಅನೇಕ ಉದಾಹರಣೆಗಳಿದೆ. ಇದೇ ಈಗ ರೇವಣ್ಣ ಕುಟುಂಬ ಇಟ್ಕೊಂಡಿರೋ ನಿರೀಕ್ಷೆ. ಒಟ್ಟಾರೆಯಾಗಿ ಇಡೀ ಒಂದು ಕುಟುಂಬ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಕುಟುಂಬದಲ್ಲಿ ಭಾಗಿಯಾಗಿರುವಂತಹ ಏನು ಎಚ್.ಡಿ. ರೇವಣ್ಣ ಇದ್ದಾರೆ, ಅಥವಾ ಸೂರಜ್ ರೇವಣ್ಣ ಇರ್ಬೋದು, ಅಥವಾ ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ಕುಟುಂಬದ ಸಂಪೂರ್ಣ ಈ ಎಲ್ಲ ರೇವಣ್ಣ ಇಡೀ ಫ್ಯಾಮಿಲಿಯ ಸದಸ್ಯರು ಈಗ ಒಂದು ರೀತಿ ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಇನ್ನು ಹಾಸನದ ರಾಜಕೀಯವನ್ನು ನೋಡೋದಾದರೆ, ಹಾಸನದ ರಾಜಕೀಯದಲ್ಲಿ ಅದರಲ್ಲೂ ಜೆಡಿಎಸ್ನಲ್ಲಿ ತನ್ನದೇ ಆದ ಹಿಡಿತವನ್ನು ಹೊಂದಿದ್ದಂತಹ ಎಚ್.ಡಿ. ರೇವಣ್ಣ ಅವರ ಫ್ಯಾಮಿಲಿಗೆ ಈಗ ದೊಡ್ಡ ಸಂಕಷ್ಟವೇ ಎದುರಾಗಿದೆ ಅಂತ ಹೇಳ್ಬೋದಾಗಿದೆ. ಒಂದು ಕಡೆ ಇದು ರಾಜಕೀಯವಾಗಿ ಸಾಕಷ್ಟು ಪೆಟ್ಟನ್ನು ಅವರಿಗೆ ನೀಡಿದೆ ಅನ್ನೋದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಇನ್ನೊಂದು ಕಡೆ ನೋಡೋದಾದರೆ ಹಾಸನದ ಅಭಿವೃದ್ಧಿ ವಿಚಾರ ಬಂದರೆ, ಹಾಸನದ ಹಿಮ್ಸ್ ಆಸ್ಪತ್ರೆ ಇರ್ಬೋದು, ಹಾಸನದ ಬಸ್ ನಿಲ್ದಾಣ ಇರ್ಬೋದು, ಈ ಥರ ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲೂ ಕೂಡ ರೇವಣ್ಣನವರ ಕೊಡುಗೆ ಇದ್ದರೂ ಕೂಡ ಅವೆಲ್ಲವೂ ಕೂಡ ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣ ಇರ್ಬೋದು, ಅಥವಾ ಸೂರಜ್ ರೇವಣ್ಣನವರ ಪ್ರಕರಣ ಇರ್ಬೋದು, ಈ ಪ್ರಕರಣಗಳ ಜಂಜಾಟದಲ್ಲಿ ಅವೆಲ್ಲವೂ ಒಂದು ರೀತಿ ಮಂಕಾಗಿದೆ ಅಂತ ಹೇಳ್ಬೋದಾಗಿದೆ. ಇದೆಲ್ಲದರಿಂದ ಹೇಗೆ ಈಗ ಎಚ್.ಡಿ. ರೇವಣ್ಣನವರ ಕುಟುಂಬ ಸುಧಾರಿಸ್ಕೊಳ್ಳುತ್ತೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆ ಜೆಡಿಎಸ್ ಅನ್ನ ನಿರ್ನಾಮ ಮಾಡೋ ದುರುದ್ದೇಶದಿಂದ ಕಾಂಗ್ರೆಸ್ ಷಡ್ಯಂತ್ರ ರೂಪಿಸಿದೆ ಅಂತ ಜೆಡಿಎಸ್ ದೂರಿದ್ರು, ಜನತೆ ಕೂಡ ಅಷ್ಟು ದೊಡ್ಡರೇನಲ್ಲ. ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ಅನ್ನೋದು ಹಾಸನದಲ್ಲಿ ಅನುರಣಿಸ್ತಾ ಇರೋ ಟಾಕ್. ಅದ್ಯಾಕೋ ಏನೋ ಎಚ್.ಡಿ. ರೇವಣ್ಣ ಟೈಮೇ ಸರಿಯಿಲ್ಲ ಅನ್ಸುತ್ತೆ. ಕೇಸ್ಗಳ ಹಂಗಿಲ್ಲದೆ ಫ್ರೀ ಆಗಿದ್ದ ಡಾಕ್ಟರ್ ಸೂರಜ್ ರೇವಣ್ಣಗೂ ಶುರುವಾಗಿದೆ ಅಸಹಜ ಕಾಮಕಾಂಡದ ಪೀಕಲಾಟ. ಇದರೊಂದಿಗೆ ರೇವಣ್ಣ ಕುಟುಂಬದ 4 ಸದಸ್ಯರು ನಿಂತಂತಾಗಿದ್ದು 3 ವಿಕೆಟ್ ಮುಂದೆ. ಚೆಂಡನು ಪ್ಯಾಡ್ಗೆ ಬಿದ್ದಿದೆ. ಬೌಲರ್ LBW ಅಫೀಲ್ಗೆ ಅಂಪೈರ್ ಏನು ನಿರ್ಣಯ ಕೊಡ್ತಾರೋ ಗಮನಿಸಬೇಕಾದ ಅಂಶ. ಅಂದರೆ ಇಲ್ಲಿ ಜನತಾ ಜನಾರ್ದನನೇ ಅಂಪೈರ್. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.